ಅಚೀವ್ಮೆಂಟ್ಗೆ ಕನ್ನಡಿ ಹಾಕಿ. ಬಾಬು ಕಡೆಯಿಂದ ಒಂದು ಕನ್ನಡಿ. ಬಾಬು ಕಡೆಯಿಂದ ಕನ್ನಡಿ ಹಾಕಿ. ಅಚೀವರ್ ನಾಗೇಶ್, ನಾನು ಅಚೀವರ್. ಇದೆಲ್ಲದರ ನಡುವೆ ರಾತ್ರಿ ಒಂದು ಸನ್ನಿವೇಶ ನಡೀತು. ಆ ಸನ್ನಿವೇಶದ ಬಗ್ಗೆ ಏನು ಹೇಳ್ತೀರಾ ನಾಗೇಶ್ವರೇ? ಏನ್ರ ಬಗ್ಗೆ? ರಾತ್ರಿ ನೈಟ್ ಫುಲ್ ಕೋಲ್ಡ್ ಇತ್ತು, ಚಳಿ ಇತ್ತು, -ಡಿಗ್ರಿ ಇತ್ತು. ಅಂಥದ್ರಲ್ಲೂ ನೀವು ಜಯ ಸಾಧಿಸ್ಕೊಂಡು ಬೆಳಗ್ಗೆ ಎದ್ದು ದರ್ಶನ ಮಾಡ್ಕೊಂಡ್ ಬಂದ್ರಲ್ಲ, ಅವಾಗ ನಿಮ್ಮ ಅನುಭವ ಹೆಂಗಿತ್ತು? ಸೂಪರ್ ಆಗಿ. ಅಲ್ಲಿ ನೀರು ಹೆಂಗಿತ್ತು? ಎಷ್ಟು ಕೋಲ್ಡ್ ಇತ್ತು? ಮುಟ್ಟಿದ್ರೆ ತುಂಬಾ ಕೋಲ್ಡ್ ಇತ್ತು. ಮುಟ್ಟಿಲ್ಲ ಅಂದ್ರೆ ಬಿಸಿ ಇತ್ತು. ಇಲ್ಲ, ಮುಟ್ಟಕ್ಕೆ ಆಗ್ತಾ ಇರ್ಲಿಲ್ಲ, ಅಷ್ಟು ಕೋಲ್ಡ್ ಇತ್ತು. ಕೈಯೆಲ್ಲ ತಣ್ಣಗೆ ಹೋಗಿತ್ತು, ತೊಳ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ. ಇಷ್ಟೇ ಚಪ್ಪು ಉಂಡೇದಿ ಚಪ್ಪು ತೊಳ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ. ರಾತ್ರಿ ಇವಾಗ ನಿದ್ದೆ ಮಾಡ್ಬೇಕಾದ್ರೆ ನಿನ್ಗೆ ಹೆಂಗ ಅನಿಸ್ತು? ಚಳಿ ಎಷ್ಟು ಮೈನಸ್ ನಿನ್ಗೆ ಏನ್ ಅನ್ಸ್ಬೇಕು? ಆ ಟೈಮಲ್ಲಿ ನಿನ್ಗೆ ಏನ್ ಮಾಡ್ಬೇಕು ಅನಿಸ್ತಾ ಇತ್ತು? ಈ ಚಳಿಗೆ ಒಳ್ಳೆ ಒಂದು ಕೇದಾರ್ನಾಥಲ್ಲಿ ಮಲಗಿದ್ರೆ ರಮ್ಮು ವಿಸ್ಕಿ ಇಲ್ಲ ರಮ್ಮ ಏನಾದ್ರು ಇದ್ದಿದ್ರೆ ನಾಗೇಶ, ನನಗೆ ಅಂತ ಸಿಚುವೇಶನ್ ಅಲ್ಲಿ ಲೈಕ್ ನಾವು ಪಕ್ಕದಲ್ಲಿ ಇದ್ದು ನಾವು ನೋಡಿರೋ ಪ್ರಕಾರ ನಾಗೇಶ ನನಗೆ ಅಂತ ಅಂತ ಸಿಚುವೇಶನ್ ಅಲ್ಲಿ ಕೋಲ್ಡು, ರಮ್ಮು, ವಿಸ್ಕಿ, ಬ್ರಾಂದಿ ಯಾವ ಕೆಲಸ ಮಾಡಲ್ಲ. ಅವ್ರಿಗೆ ಬೇಕಾಗಿದ್ದು ಒಂದೇ ಒಂದು ಶಾಲ್, ಅಣ್ಣನ ಶಾಲ್ ಹಾಕೋ. ಶಾಲ್ ಹಾಕೊಬೇಕಂತ ಆಸೆ ಪಟ್ರು ಇವರು. ಆಗಿಲ್ಲ, ಬಟ್ ಅವರು ಡೆಲ್ಲಿಲಿ ಕೇಳಿದ್ದಾರೆ ಲೈಟ್ ಏರಿಯಾ ಅಂತ. ಅಲ್ಲಿ ಗೊತ್ತಾಗುತ್ತೆ ಏನ್ ಮಾಡ್ತಾರೆ. ಬೆಳಕೇರಿಯ ಬೇಕಂತೆ, ಬೆಳಕೇರಿಯಾಗ ಹೋಗೋಣ. ಬೆಳಕೇರಿಯಾಗಿ ಅದರ ಬಗ್ಗೆ ಬೆಳಕು ಕಂಡಿದ್ದೆಲ್ಲ ಎಲ್ಲ ನಿಮ್ಮ ತಮ್ಮನಂತವ್ರು ನಾವೆಲ್ಲರೂ ನಿಮ್ಗಿಂತ ಚಿಕ್ಕವರು. ನೀವು ದೊಡ್ಡವರಾಗಿದ್ದು ನೀವು ನಮ್ಮನ್ನ ಒಂದು ಒಳ್ಳೆ ಮಾರ್ಗದರ್ಶನ ಕರ್ಕೊಂಡು ಹೋಗ್ಬೇಕು. ನೀವು ಯಾವಾಗೂ ಲೈಟು, ಬೆಳಕು, ಬೂತು ಅಂತ ಇದ್ರೆ ನಾವೆಲ್ಲ ಹೆಂಗೆ? ನಾವು ಹೆಂಗ್ ಒಳ್ಳೆ ಬುದ್ಧಿ ಕಲಿಯೋದು? ಒಳ್ಳೆ ಏನ್ ಮಾಡೋದು? ಬೋರ್ವೆಲ್ಗೆ ಕಾಸು ಕೊಡ್ಬೇಕು, ಸ್ವಲ್ಪ ಮಾಡ್ಬೇಕು. ಅವೆಲ್ಲ ನಿಮ್ಗೆ ಹೇಳೋ ತರ ಅಷ್ಟು ನಾವು ದೊಡ್ಡವನಲ್ಲ, ಅಷ್ಟು ಚಿಕ್ಕವರು ಅಲ್ಲ. ಇವಾಗ ಎಲ್ಲ ಈ ಕಾಲ ವಿಚಿತ್ರ ಕಾಲ ಆಗಿದೆ. ಎಲ್ಲರಿಗೂ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ಒಂದೊಂದು ನಿಮಿಷ